ನೋಡ್ತಾ ಗುರ್ಯ ಈಗ ಎಲ್ಲರೂ ಹೇಳಿದ್ರಿ, ಅವನು ಒಂದು ಹೇಳಿದ. ಈಗ ಕರ್ನಾಟಕ ವಿಷಯಗಳ ಬಗ್ಗೆ ಮಾರ್ಮಿಕವಾದಂಥ ವಿಷಯವನ್ನು ತನಗೆ ಪ್ರಸ್ತಾವನೆ ಮಾಡಿದ. ಆ್ಯಸ್ ಅ ಟೀಚರ್ ಆಗಿ ಮಾಡಿದ, ಆ್ಯಸ್ ಅ ಫ್ರೆಂಡ್ ಆಗಿ ಮಾಡಿದ, ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಿಮ್ಮ ಜೊತೆ ತನಗೆ ಸಿಕ್ಕಂಥ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಮಾಸ್ತರನ್ನು ಕಾಪಿ ಮಾಡಿಕೊಂಡು ಇದೇ ರೀತಿ ಹೇಳಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಅತ್ಯಂತ ಮಾರ್ಮಿಕವಾಗಿ ತಮಗೆ ಕರ್ನಾಟಕ ಯುದ್ಧದ ಬಗ್ಗೆ ವಿವರಣೆ ಮಾಡಿದ. ಓಕೆ, 90%, 95%, 100% ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಅವನು ಏನು ಹೇಳಬೇಕಾಗಿತ್ತಲ್ಲ ಅದನ್ನು ಅತ್ಯಂತ ಸುಂದರವಾಗಿ, ಅತ್ಯಂತ ಬಿಡಿಬಿಡಿಯಾಗಿ ತಮಗೆ ಎಕ್ಸ್ಪ್ಲೇನ್ ಮಾಡಿದ. ಇಲ್ಲಿ ಸಿಂಪಲ್ ಮ್ಯಾಟ್ರ್ ಒಂದೇ ಒಂದು, ಕರ್ನಾಟಕ ಯುದ್ಧ ಅನ್ನುವಂಥ ನಿಮ್ಮ ಕಾನ್ಸೆಪ್ಟ್ ಒಳಗೆ ಬಂದರೆ ಕರ್ನಾಟಕ ಯುದ್ಧ ಎದಕ್ಕೂ ಕೂಡ ಸಂಬಂಧ ಇಲ್ಲದಂಥದ್ದು. ಇದು ಕರ್ನಾಟಕ ಯುದ್ಧ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಅರಸರಗಳ ಮಧ್ಯೆ ನಡೆದಂಥ ಒಂದು ತಾರ್ಕಿಕ ಒಂದು ಒಳ ಜಗಳಗಳ ನಿಮಿತ್ತವಾಗಿ ಇಲ್ಲಿ ನಡೆದಂಥ ವಿಷಯ ಈ ಜಗಳದ ಒಂದು ಭಾವವನ್ನು ಅರಿತುಕೊಂಡಂಥ ಬ್ರಿಟಿಷರಾಗಿರ್ಬೋದು ಇಲ್ಲ ಫ್ರೆಂಚರಾಗಿರ್ಬೋದು ತಿಳ್ಕೊಂಡು ಅವರಿಗೆ ಇವರು ಇವರಿಗೆ ಅವರು ಆ ರೀತಿಯಾಗಿ ಸಹಾಯ ಮಾಡುವ ನೆಪದಲ್ಲಿ ಭಾರತದ ಆಂತರಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪವನ್ನು ಮಾಡಿದ ಪರಿಣಾಮವಾಗಿ ಈ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಈ 3 ಕರ್ನಾಟಕ ಯುದ್ಧಗಳು ನಡೀತಾವ. ಹಾಗಾದರೆ ಯಾಕೆ ನಡೀತಾವ, ಏನಾಯಿತು ಇಲ್ಲಿ ಅನ್ನುವಂಥದ್ದನ್ನು ನಿನ್ನೆಯೂ ಕೂಡ ನಿಮಗೆ ಹೇಳಿದ್ದೇನೆ, ಇವತ್ತಿಯೂ ಕೂಡ ಅವನು ಹೇಳಿದ್ದಾನೆ. ಅದೇ ಕಾನ್ಸೆಪ್ಟ್ ಒಳಗೆ ನೋಡ್ತಾ ಇದ್ದರೆ ಈ ಯುರೋಪಿಯನ್ನಿಂದ ಆಗಮನ ಆದಂಥ 5 ರಾಷ್ಟ್ರಗಳಲ್ಲಿ ಮೊದಲ ರಾಷ್ಟ್ರ ಪೋರ್ಚುಗೀಸರು, 2ನೇ ರಾಷ್ಟ್ರ ಡಚ್ಚರು, 3ನೇ ರಾಷ್ಟ್ರ ಇಂಗ್ಲೀಷರು, 4ನೇ ರಾಷ್ಟ್ರ ಡೆನ್ನೀಸರು, 5ನೇ ರಾಷ್ಟ್ರ ಫ್ರೆಂಚರು. ಈ ರೀತಿಯಾಗಿ ಭಾರತಕ್ಕೆ ಕಾಲಾನುಕ್ರಮದಲ್ಲಿ ಯುರೋಪಿಯನ್ ದೇಶಗಳು ಭಾರತಕ್ಕೆ ವ್ಯಾಪಾರಕ್ಕೆ ಬಂದು ಅತ್ಯಂತ ಪ್ರಬಲಶಾಲಿಯಾಗಿ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಮತ್ತು ವ್ಯಾಪಾರವನ್ನು ಪ್ರಬುದ್ಧವಾಗಿ ಸ್ಟ್ರಾಂಗ್ ಆಗಿ ನಡೆಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಮೊದಲಿಗರು ಯಾರಪ್ಪ ಅಂತಂದರೆ ಅದು ಬ್ರಿಟಿಷರು. ಈ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಅಂತ ಬಂದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಸಿಚುವೇಶನ್ಗೆ ಆಧಾರ ಮೇಲೆ ವ್ಯಾಪಾರದ ಜೊತೆ ಪಾರಮತ್ಯವನ್ನು ಕೂಡ ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂದರೆ ಅವರಿಗೆ ಪೈಪೋಟಿ ಕೊಡ್ತಕ್ಕಂಥ ವ್ಯಕ್ತಿಗಳು ಯಾರೂ ಇದ್ದಿರಲಿಲ್ಲ. ಸರಿಸುಮಾರು 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಗಿ ಭಾರತದಲ್ಲಿ ಬಂದು ಫ್ರೆಂಚರು ವಾಸವಾದ ನಂತರ ಭಾರತದಲ್ಲಿ ಫ್ರೆಂಚರು ಮತ್ತು ಇಂಗ್ಲೀಷರು ಇಬ್ಬರೂ ಕೂಡ ವ್ಯಾಪಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಫ್ರೆಂಚರು ಭಾರತಕ್ಕೆ ಬರುವ ಹೊತ್ತಿಗೆ ಯುರೋಪಿನಲ್ಲಿ ಫ್ರೆಂಚರು ಮತ್ತು ಇಂಗ್ಲೀಷರ ಮಧ್ಯೆ ಅತ್ಯಂತ ಆಂತರಿಕ ಕಲಹಗಳು ಉಂಟಾಗಿದ್ದು ಸ್ಟಾರ್ಟ್ ಇದ್ದು ಎಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಈ ಫ್ರೆಂಚರಿಗೆ ಮತ್ತು ಇಂಗ್ಲೀಷರಿಗೆ ಇಬ್ಬರಿಗೂ ಅತ್ಯಂತ ತಾರ್ಕಿಕವಾದಂಥ ಅಂತರ್ಯುದ್ಧಗಳು ಪ್ರಾರಂಭವಿದ್ದು ಆ ಯುದ್ಧದ ಪರಿಣಾಮವಾಗಿ ಇಬ್ಬರು ಕೂಡ ಭಾರತದೊಳಗಿದ್ದರು. ಸೊ ಅಲ್ಲಿ ನಡೆದಂಥ ಯುದ್ಧದ ಪರಿಣಾಮವಾಗಿ ಇಲ್ಲಿ ತಮ್ಮ ವ್ಯಾಪಾರದಲ್ಲಿ ಪೈಪೋಟಿಗಳು ಪ್ರಾರಂಭವಾದವು. ನನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ವ್ಯಾಪಾರದಾಗ ಪೈಪೋಟಿ ಮಾಡುವಂಥ ಸಂದರ್ಭ. ನೆಕ್ಸ್ಟು ಯುರೋಪ್ ರಾಷ್ಟ್ರದಲ್ಲಿ ತಾವು ಇಬ್ಬರು ಕೂಡ ಎದುರಾಳಿಗಳು. ಆ ಎದುರಾಳಿಗಳ ಪ್ರತೀಕ ಇಲ್ಲೂ ಕೂಡ ಭಾರತದಲ್ಲಿ ಎದುರಾಳಿಗಳಾಗಿ ತಮ್ಮನ್ನು ತಾವು ಕ್ರಿಯೇಟ್ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಇದ್ದರು. ಇದ್ದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಮೊದಲೇ ಕರ್ನಾಟಕ ಯುದ್ಧದ ಸಂದರ್ಭದಾಗ ಏನಾಗತ್ತಪ್ಪ ಅಂತಂದ್ರೆ ಮೊದಲೇ ಕರ್ನಾಟಕ ಯುದ್ಧ ಯಾಕಾಗತ್ತೆ ಅನ್ನುವಂಥದ್ದು ನಾವು ನೋಡಕ್ಕೆ ಹೋದರೆ ಮೊದಲೇ ಕರ್ನಾಟಕ ಯುದ್ಧದ ಸಂದರ್ಭದಾಗ ಈ ಅಂತರ್ರಾಜ್ಯದ ಅಂದರೆ ಭಾರತದ ಸ್ಥಳೀಯ ರಾಜ್ಯಗಳ ನಡುವೆ ನಡೆದಂಥ ಒಂದು ಸಣ್ಣ ಘಟನೆ ಆ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣವಾಗತ್ತ. ಆ ಸಣ್ಣ ಘಟನೆ ನಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಪಾತ್ರಗಳು ನಿಮಗೆ ಇಂಪಾರ್ಟೆಂಟ್ ಆಗಿ ಬರ್ತಾವ. ಆ ಪಾತ್ರಗಳು ಏನಪ್ಪ ಅಂತಂದ್ರೆ ನೋಡು, ಮೊಘಲರ ಅರಸ ಔರಂಗಜೇಬ್ ಸತ್ತ ನಂತರ ಮೊಘಲರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಬಲವಾದ ಅರಸರು ಯಾರೂ ಬರದ ಕಾರಣ ಅಖಂಡ ಭಾರತವನ್ನು ಆಳ್ತಕ್ಕಂಥ ಮೊಘಲರು ಕ್ರಮೇಣವಾಗಿ ಪ್ರಬಲವಾದ ಅರಸ ಇಲ್ಲದ ಕಾರಣ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿ ಆಳ್ತಾ ಇದ್ರು. ಆಯಾ ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿಗಳಿರ್ತಿದ್ರು. ಆ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಗಳು ಇದು ನಮ್ಮ ಸ್ವರಾಜ್ಯ ಅಂತೇಳಿ ಘೋಷಣೆ ಮಾಡಿಕೊಂಡು ಸಣ್ಣ ಪುಟ್ಟ ಸ್ವರಾಜ್ಯಗಳನ್ನು ತಮ್ಮ ರಾಜ್ಯ ಅಂತೇಳಿ ಘೋಷಣೆ ಮಾಡಿಕೊಂಡು ಆಳ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಂಥದಕ್ಕೆ ಉದಾಹರಣೆಗಳು ಏನು ಸಿಗ್ತಾವು ನಿಮಗೆ ಅಂತೇಳಿ ನೋಡ್ಕೊತಾದ್ರೆ ಒಂದು ಬಂಗಾಳದ ನಿಜಾಮರು ಸಿಗ್ತಾರೆ, ಬಂಗಾಳದ ನವಾಬರು ಸಿಗ್ತಾರೆ. ನೆಕ್ಸ್ಟು ಇದೇ ಹೇಳಿದ
ಅನ್ನುವಂಥ ಪ್ರದೇಶದಲ್ಲಿ ಅರ್ಕಟ್ ಅನ್ನುವಂಥ ರಾಜಧಾನಿ ಇಟ್ಕೊಂಡು ಆ ಕರ್ನಾಟಕ ಪ್ರದೇಶದ ಅರ್ಕಟ್ಟದ ನವಾಬರು ಅಂತ ಸಿಗ್ತಾರೆ. ನೆಕ್ಸ್ಟ್ ನೀವು ಅಲ್ಲಿ ಆಲ್ರೆಡಿ ಕೇಳಿದ್ದೀರಾ ಯಾವಪ್ಪ ಅಂತಂದ್ರೆ ಹೈದರಾಬಾದ್ ನಿಜಾಮ 1958ರ ಸಂದರ್ಭದಲ್ಲಿ ಯಾವುದೋ ಆಪರೇಷನ್ ಪೋಲೋ ಮುಖಾಂತರ ಹೈದರಾಬಾದ್ ನಿಜಾಮನನ್ನು ಸೋಲಿಸಿ ಭಾರತದ ಒಕ್ಕೂಟಕ್ಕೆ ಈ ನಿಜಾಂಗಿರಿಯನ್ನು ಏನು ಖತಮ್ ಮಾಡಿ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಂಡ್ರು ಹೈದರಾಬಾದ್ ಪ್ರಾಂತ್ಯವನ್ನು ಅಂತೇಳಿ ನೀವು ಕೇಳಿದ್ದಾರೆ ಎಲ್ಲರೂ. ಸೊ ಈ ರೀತಿಯಾಗಿ ಭಾರತದಲ್ಲಿ ಹೈದರಾಬಾದ್ ನಿಜಾಮರು, ನೆಕ್ಸ್ಟು ಅಲ್ಲಿ ಅರ್ಕಾಟದ ನವಾಬರು, ಅಲ್ಲಿ ಬಂಗಾಳದ ನವಾಬರು, ಇಲ್ಲಿ ಆಲ್ರೆಡಿ ಮೊಘಲರ ಸಾಮ್ರಾಜ್ಯದ ಔರಂಗಜೇಬನ ಸಂದರ್ಭದಲ್ಲಿ ಹುಟ್ಟು ಹಾಕಿದಂಥ ಮರಾಠ ಸಾಮ್ರಾಜ್ಯ, ಅದೇ ರೀತಿ ಕೆಳಗಡೆ ಇರತಕ್ಕಂಥ ನಮ್ಮ ಮೈಸೂರು ಸಾಮ್ರಾಜ್ಯ, ಈ ರೀತಿಯಾಗಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ತಮ್ಮಷ್ಟಕ್ಕೆ ತಾವು ಉದಯಾಗಿ ಏನಪ್ಪ ಅಂತಂದ್ರೆ ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ ಮರಾಠರ ಪ್ರಾಬಲ್ಯ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಔರಂಗಜೇಬ್ ಇದ್ದಂಥ ಸಂದರ್ಭದಲ್ಲಿ ಮರಾಠರಿಗೆ ಅವ್ರು ಕೊಟ್ಟಂಥ ಆ ಹಿಂಸೆ ಇತ್ತಲ್ಲ, ಆ ಹಿಂಸೆಯ ಪ್ರತ್ಯೇಕ ಔರಂಗಜೇಬ್ ಸತ್ತ ನಂತರ ತನ್ನ ಅತಿಥಿಗಳಿಗೆ ಕೊಡಬೇಕು. ಯಾಕಂದರೆ ಅದು ಮುಸ್ಲಿಮರ ಆಳ್ವಿಕೆ, ಅಂದರೆ ನವಾಬರು ಅಂದರೆ ಮುಸ್ಲಿಮರು ಆಳ್ವಿಕೆಯನ್ನು ಮಾಡ್ತಿದ್ರು. ಹಿಂದೂ ಸಾಮ್ರಾಜ್ಯ ಅನ್ನೋದು ಓನ್ಲಿ ಮರಾಠ ಸಾಮ್ರಾಜ್ಯ ಮಾತ್ರ ಇತ್ತು. ಈ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ಮರಾಠ ಸಾಮ್ರಾಜ್ಯವನ್ನು ಪೇಶ್ವೆಗಳು ತಾವು ಏನು ಮಾಡ್ತಾಯಿದ್ರು, ಆಳ್ತಾ ಇದ್ರು. ಈ ಪೇಶ್ವೆಗಳು ಎದುರಾಳಿಗಳಾದಂಥ ಅರ್ಕಟ್ಟದ ನವಾಬರ ಮೇಲೆ ಪದೇ 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 ದಾಳಿ ಮಾಡೋಕ್ಕಾಯ್ತು. ಯಾವಾಗ ಔರಂಗಜೇಬ್ ಸತ್ತ ಹೋದ ನಂತರ ಪದೇ ಪದೇ ದಾಳಿ ಮಾಡೋದು, ಅಲ್ಲಿದ್ದಂಥ ಅರಸನನ್ನು ಕೊಲ್ಲೋದು, ಮತ್ತೆ ಬಿಟ್ಟು ಬರೋದು, ಮತ್ತೆ ಒಬ್ಬ ಅರಸ ಆಗ್ತದ ಮತ್ತು ಅವನು ಹೋಗಿ ಕೊಲ್ಲೋದು, ಈ ರೀತಿಯಾಗಿ ಪದೇ ಪದೇ ಬಂದಂಥ ಅರಸರುಗಳನ್ನು ಕೊಲ್ಕೋತ ಹೋಗುವಂಥ ಸಂದರ್ಭದಲ್ಲಿ ಕೊನೆಯ ಅರಸನಾದಂಥ ದೋಸ್ತ್ ಅಲಿ ಅನ್ನುವಂಥ ಒಬ್ಬ ಯಾರು ಅರ್ಕಟ್ಟದ ನವಾಬನನ್ನು ಕೊಂದು ಹಾಕ್ತಾನ. ಯಾರು ಈ ಮರಾಠರ ಪೇಶ್ವೆಗಳು ಅರ್ಕಟ್ಟದ ನವಾಬನಾದಂಥ ದೋಸ್ತ್ ಅಲಿಯನ್ನು ಕೊಂದು ಹಾಕ್ತಾರೆ. ದೋಸ್ತ್ ಅಲಿಗೆ ಮಕ್ಕಳಿಲ್ಲದ ಕಾರಣ ನಿಜವಾಗಿ ಅವನ ಅಳಿಯನಾದಂಥ ಚಂದಾ ಸಾಬ್ ಅನ್ನುವಂಥ ಒಬ್ಬ ವ್ಯಕ್ತಿಯಲ್ಲಿ ಅಧಿಕಾರಕ್ಕೆ ಬರಬೇಕಾಗಿತ್ತು. ಇವು ಸತ್ತ, ಈಗ ಯಾರು ದೋಸ್ತ್ ಅಲಿ ಸತ್ತ, ದೋಸ್ತ್ ಅಲಿ ಸ್ಥಳದಲ್ಲಿ ಮತ್ತೆ ಇವು ಚಂದಾ ಸಾಬ್ ಬರ್ತಾನೋ ಅಂತ ತಿಳ್ಕೊಂಡಂಥ ಮರಾಠರು ಏನು ಮಾಡ್ತಾರೆ, ತನ್ನ ಅಳಿಯನಾದಂಥ ಅಳಿಯನಾದಂಥ ಈ ದೋಸ್ತ್ ಅಲಿಯ ಅಳಿಯನಾದಂಥ ಚಂದಾ ಸಾಬನ್ನ ಮರಾಠರು ಹಿಡ್ಕೊಂಡ್ಬಂದ ಜೈಲಿನಾಗ ಹಾಕ್ತಾರೆ. ಜೈಲಿನಾಗ ಹಾಕಿ ಇದೆಲ್ಲ ಕಾರ್ಯವಾಹಿಗಳು ನಡೀತಾ ಇರ್ತೈತಿ. ಅವರು ಜೈಲಿನಾಗ ಹಾಕುವಂಥ ಸಂದರ್ಭದಾಗ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಹೈದರಾಬಾದ್ ನಿಜಾಮನಿಗೆ ಪಕ್ಕದ ರಾಜ್ಯವಾದಂಥ ನವಾಬರ ರಾಜ್ಯದ ಮೇಲೆ ಈ ಮರಾಠರು, ಹಿಂದೂ ರಾಷ್ಟ್ರದ ಮರಾಠರು ಪದೇ ಪದೇ ದಾಳಿ ಮಾಡುವುದನ್ನು ಸಹಿಸಲಾಗದೆ ತನ್ನ ಸೇನಾನಿಯಾದಂಥ ಅನ್ವರ್ ಉದ್ದೀನನ್ನು ಎಲ್ಲಿ ಕಳಿಸ್ತಾನ, ಅರ್ಕಟ್ಗೆ ಕಳಿಸ್ತಾನ. ಅರ್ಕಟ್ಗೆ ಕಳಿಸುವಂಥ ಸಂದರ್ಭದಲ್ಲಿ ಈ ಚಂದಾ ಸಾಬ್ ಹಿಡ್ಕೊಂಡು ಬರ್ತಾರೆ. ಅಲ್ಲಿ ಖಾಲಿ ಇದ್ದಂಥ ಸ್ಥಾನವನ್ನು ಅನ್ವರ್ ಉದ್ದೀನ್ ಭರ್ತಿ ಮಾಡ್ತಾನೆ. ಅನ್ವರ್ ಉದ್ದೀನೇ ಅರಸನಾಗಿ ಪರಿವರ್ತನೆ ಆಗ್ತಾನ. ಅವನನ್ನು ನೋಡ್ಕೊಂಡು ಬಾಳಂತ ಕಳಿಸಿದಂಥ ವ್ಯಕ್ತಿ ಅನ್ವರ್ ಉದ್ದೀನ ಅಲ್ಲಿ ಅರಸನಾಗ್ತಾನೆ. ಅನ್ವರ್ ಉದ್ದೀನ್ ಯಾರು, ಹೈದರಾಬಾದ್ ನಿಜಾಮನ ಸೇನಾನಿ. ಅವನನ್ನು ನೋಡ್ಕೊಂಡು ಬಾ ಅಂತ ಕಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ದೋಸ್ತ್ ಅಲಿಯನ್ನು ಕೊಂದಿರ್ತಾರೆ. ಅದ್ರ ಜೊತೆಗೆ ಚಂದಾ ಸಾಬನನ್ನು ಕೂಡ ಹಿಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಜಾಗ ಖಾಲಿ ಇರಬೇಕು. ಅದೇ ಜಾಗಕ್ಕೆ ಯಾರು ಹೈದರಾಬಾದ್ ನಿಜಾಮ್ ಕಳಿಸಿದಂಥ ಸೇನಾನಿ ಅನ್ವರ್ ಉದ್ದೀನ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊತಾನ, ರಾಜ್ಯಭಾರವನ್ನು ಮಾಡಾಕತ್ತಾನ. ಅದೇ ಟೈಮ್ನಲ್ಲಿ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ, ಅದೇ ಟೈಮ್ನಲ್ಲಿ ಇಲ್ಲಿ ಭಾರತದಲ್ಲಿ ಫ್ರೆಂಚರು ಮತ್ತು ಇಂಗ್ಲೀಷರು ಏನು ಮಾಡ್ತಿದ್ದಾರೆ, ವ್ಯಾಪಾರವನ್ನು ಮಾಡ್ತಾ ತಮ್ಮ ಪೈಪೋಟಿಯಲ್ಲಿ ತಾವು ತೊಡಗಿದ್ರು. ಆದರೆ ಯಾವಾಗ ಈ ಚಂದಾ ಸಾಬನನ್ನು ಹಿಡ್ಕೊಂಡು ಬರ್ತಾರೆ, ಯಾವಾಗ ಹೈದರಾಬಾದ್ ನಿಜಾಮನು ಕಳಿಸಿದಂಥ ಅನ್ವರ್ ಉದ್ದೀನ ಎಲ್ಲಿ ಅರ್ಕಟ್ಟದ ನವಾಬನಾಗಿ ಪರಿವರ್ತನೆ ಆಗ್ತಾನ, ಅದೇ ಸಂದರ್ಭದಲ್ಲಿ ಮ್ಯಾಟ್ರ್ ಏನಾಗುತ್ತಪ್ಪ ಅಂತಂದರೆ ಯುರೋಪಿನಲ್ಲಿ ಇಲ್ಲೆಲ್ಲ ಯುರೋಪ್ ಖಂಡದಲ್ಲಿ ಯಾರಿಗೆ ಫ್ರೆಂಚರಿಗೆ ಮತ್ತು ಇಂಗ್ಲೀಷರ ಮಧ್ಯ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಆಸ್ಟ್ರಿಯಾ ಅನ್ನುವಂಥ ಒಂದು ರಾಜ್ಯ ಇರುತ್ತೆ. ಆಸ್ಟ್ರಿಯಾ ಅನ್ನುವಂಥದ್ದ ಒಂದು ರಾಜ್ಯ ಇರುತ್ತೆ. ಆ ಆಸ್ಟ್ರಿಯಾದ ಅರಸ ಸಾಯ್ತಾನೆ. ಆದರೆ ಅವನಿಗೆ ಮಕ್ಕಳು ಯಾರು ಇರಂಗಿಲ್ಲ. ಬಟ್ ಆಸ್ಟ್ರಿಯಾ ಮೇಲೆ ಹೆಚ್ಚಿನ ಪ್ರಭಾವ ಯಾರ್ದು ಇರ್ತೈತೆ ಈ ಇಂಗ್ಲೆಂಡಿಗರು ಮತ್ತು ಫ್ರೆಂಚರ್ ಆಸ್ಟ್ರಿಯಾದ ಮೇಲೆ ಜಾಸ್ತಿ ಪ್ರಭಾವ ಇರ್ತೈತಿ. ಆ ಪ್ರಭಾವದ ಸಂದರ್ಭದಲ್ಲಿ ನಾನು ಆ ರಾಜ್ಯದ ವಾರಸುದಾರನು ಅಂದರೆ ಉತ್ತರಾಧಿಕಾರಿ ಆಗ್ತೀನಿ ಅಂತೇಳಿ ಇಂಗ್ಲೀಷರಾದರೆ, ಇಲ್ಲ ಫ್ರೆಂಚರು ನಾವು ಆಗ್ತೀವಿ, ಆ್ಯಕ್ಚುಲಿ ಹಕ್ಕದವ್ರು ನಾವು ಆಗ್ತೀವಿ ಅಂತೇಳಿ ಅವರವರ ಮಧ್ಯದಲ್ಲಿ ಆಸ್ಟ್ರಿಯಾ ಉತ್ತರಾಧಿಕಾರಕ್ಕಾಗಿ ಎಲ್ಲಿ ಜಗಳ ಆಗುತ್ತಾ,
ಯುರೋಪ್ ರಾಷ್ಟ್ರಗಳೊಳಗೆ ಜಗಳ ಆಗುತ್ತೆ. ಆ ಯುರೋಪ್ ರಾಷ್ಟ್ರದ ಜಗಳಗಳು ಭಾರತದೊಳಗೆ ಕನ್ವರ್ಟ್ ಆಗ್ತವೆ. ಇಲ್ಲಿಯೂ ಕೂಡ ಫ್ರೆಂಚರು ಮತ್ತು ಇಂಗ್ಲೀಷರದಾರಲ್ಲ ಇಬ್ರು ಅಲ್ಲಿ ಹಂಗದಾರ, ಅದೇ ರೀತಿ ಇಲ್ಲಿಯೂ ಕೂಡ ವ್ಯಾಪಾರಕ್ಕಾಗಿ ಬಂದವ್ರದಾರಲ್ಲ, ಆ ಜಗಳ ಇಲ್ಲಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಯುದ್ಧ ಚಾಲು ಆಗುತ್ತೆ, ಇಬ್ಬರೊಳಗೆ ಜಗಳ ಚಾಲು ಆಗುತ್ತಾ. ಆ ಜಗಳದ ಪ್ರತೀಕ ಭಾರತದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಂಗ್ಲೀಷರು ಏನು ಮಾಡ್ತಾರಂತಂದ್ರೆ ಅನ್ವರ್ ಉದ್ದೀನ್ ಏನಿರ್ತಲ್ಲ, ಅನ್ವರ್ ಉದ್ದೀನ್ ಅರ್ಕಾಟದ ನವಾಬ ಅನ್ವರ್ ಉದ್ದೀನ್ ಇರ್ತಲ್ಲ, ಯಾರು ಕಳಿಸಿದವನ ಹೈದರಾಬಾದ್ ನಿಜಾಮ್ ಕಳಿಸಿದ್ದಲ್ಲ, ಆ ಅನ್ವರ್ ಉದ್ದೀನನ ಸಹಾಯವನ್ನು ಪಡ್ಕೊಂಡು ಫ್ರೆಂಚರ ನೌಕೆಗಳು ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಸುತ್ತಾ ಇರ್ತಾವ. ಆ ಸುತ್ತುವಂಥ ಫ್ರೆಂಚರ ನೌಕೆಗಳನ್ನು ಯಾರು ಈ ಅನ್ವರ್ ಉದ್ದೀನ್ನ ಸಹಾಯದ ಮೇರೆಗೆ ಬ್ರಿಟಿಷರು ಅದನ್ನು ವಶಪಡಿಸಿಕೊಳ್ತಾರೆ. ಇಬ್ಬರು ಹತ್ತಿರ ಹಂಗೆ ಜಗಳ ಆಗುತ್ತಾ, ಏನೋ ಸಣ್ಣ ಪುಟ್ಟ ಯುದ್ಧಗಳು ಮಾಡ್ತಾರೆ, ಯುದ್ಧ ಮಾಡಿ ಮುಗಿಸ್ತಾರೆ. ಮುಗಿಸಿದ ನಂತರ ಕೊನೆಯದಾಗಿ ಡುಪ್ಲೆಸಿಗೆ ಸಿಟ್ಟು ಬರುತ್ತಾ, ಅವ್ರು ತೊಗೋಬೇಕು, ಅನ್ವರುದ್ದೀನ್ ಕೊಡಬೇಕು, ಅನ್ವರುದ್ದೀನ್ ಹೆಂಗೆ ಅವ್ನು ಸಹಾಯ ಮಾಡ್ದ ಅಂತೇಳಿ ಸಿಟ್ಟು ಬರುತ್ತಾ. ಆದರೆ ಸಿಟ್ಟು ಬರೋದು ಹಂಗಟ್ಟಿಂಗಟ್ಟಿ ಏನಾರು ಮಾಡಿ ಕುತಂತ್ರದಿಂದ ತೊಗೋಬೇಕು ಅಂತೇಳಿ ಪ್ಲ್ಯಾನಿಂಗ್ ಹಾಕೋದ್ರೊಳಗೆ ಅಲ್ಲಿ ಆಕ್ಸಲಾ ಚಾಪಲ್ ಒಪ್ಪಂದದ ಮೂಲಕ ಆಸ್ಟ್ರಿಯಾ ವಾರಸುದಾರಿಗಾಗಿ ಏನು ಯುದ್ಧ ನಡೀತಾ ಇತ್ತು, ಆ ಯುದ್ಧ ಆಕ್ಸಲಾ ಚಾಪಲ್ ಒಪ್ಪಂದದ ಮೂಲಕ ಮುಕ್ತಾಯವಾಗುತ್ತೆ. ಆ ಮುಕ್ತಾಯವಾದಂಥ ಆಕ್ಸಲಾ ಚಾಪಲ್ ಒಪ್ಪಂದ ಭಾರತದಲ್ಲಿರ್ತಕ್ಕಂಥ ಮೊದಲ ಕರ್ನಾಟಿಕ್ ಯುದ್ಧಕ್ಕೂ ಕೂಡ ಅಂತ್ಯ ಆಡಿದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಅದರಲ್ಲಿ ಆಕ್ಸಲಾ ಚಾಪಲ್ ಒಪ್ಪಂದದಲ್ಲಿ ಏನಾಗುತ್ತೆ, ಪ್ರಪಂಚದಲ್ಲಿ ಇರ್ತಕ್ಕಂಥ ಇಂಗ್ಲೀಷರು ಮತ್ತು ಫ್ರೆಂಚರು ಏನು ಜಗಳ ಮಾಡಾಕತ್ತಿದ್ರಲ್ಲ, ಜಗಳ ಮಾಡುವಂಥ ಸಂದರ್ಭದಲ್ಲಿ ಫ್ರೆಂಚರ ವಸಾಹತುಗಳನ್ನು ಇಂಗ್ಲೀಷರು ವಶಪಡಿಸಿಕೊಂಡಿದ್ರು, ಇಂಗ್ಲೀಷರ ವಸಾಹತುಗಳನ್ನು ಫ್ರೆಂಚರು ವಶಪಡಿಸಿಕೊಂಡಿದ್ರು. ಆಕ್ಸಲಾ ಚಾಪಲ್ ಒಪ್ಪಂದ ಮೂಲಕ ಏನು ಹೇಳಿದಪ್ಪ ಅಂತಂದ್ರೆ, ಫ್ರೆಂಚರು ತಮ್ಮ ವಸಾಹತುಗಳನ್ನು ತಾವೇ ಇಟ್ಕೋಬೇಕು, ಇಂಗ್ಲೀಷರು ತಮ್ಮ ವಸಾಹತುಗಳನ್ನು ತಾವೇ ಇಟ್ಕೋಬೇಕು. ಈ ರೀತಿಯಾದಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡು ಪ್ರಥಮ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತೆ. ಆ ಪ್ರಥಮ ಕರ್ನಾಟಕ ಯುದ್ಧದ ಸಾರಾಂಶವನ್ನು ತಿಳಿದುಕೊಂಡಂಥ ನೀವುಗಳು ಮುಂದೆ ಎರಡನೇ ಕರ್ನಾಟಕ ಯುದ್ಧಕ್ಕೆ ಪ್ರಥಮ ಕರ್ನಾಟಕ ಯುದ್ಧಕ್ಕೆ ಎರಡಕ್ಕೂ ಲಿಂಕ್ ಇದ್ದಾವೆ. ಆ ಲಿಂಕನ್ನು ನೀವು ಬೆಳೆಸ್ಕೊಂಡ್ರಂದ್ರೆ ಈ ಮೂರು ಕರ್ನಾಟಕ ಯುದ್ಧಗಳು ನಿಮ್ಮ ಮೈಂಡ್ ಒಳಗೆ ಅಜರಾಮರವಾಗಿ ಉಳ್ಕೊಂಡ್ಬಿಡ್ತಾವೆ. ಏನು ಲಿಂಕ್ ಇದೆ? ಹಂಗಾದ್ರೆ ನಾನು ಹೇಳಿದ್ದೆ, 1740 ಸಂದರ್ಭದಲ್ಲಿ ದೋಸ್ತಲಿಯನ್ನು ಕೊಂದು ಚಂದಾಸಾಮನ್ನು ಹಿಡ್ಕೊಂಡು ಯಾರು ಹೋಗಿದ್ರು? ಮರಾಠರು ಹೋಗಿದ್ರು. ಮರಾಠರು ಹೋಗಿದ್ರು. ಆ ಮರಾಠರು ಏನು ಮಾಡ್ತಾರಪ್ಪ ಅಂತಂದ್ರೆ 2 ವರ್ಷಗಳ ತರುವಾಯ, 8 ವರ್ಷಗಳ ತರುವಾಯ ಅವನನ್ನು ಬಿಡುಗಡೆ ಮಾಡ್ತಾರೆ. ಯಾರನ್ನ? ಚಂದಾಸಾಬನ. ಅಂದರೆ ಎರಡನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಅವನನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಒಂದು ಸಣ್ಣ ಘಟನೆ ನಡೆದಿರುತ್ತೆ. ಅವನು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಅಂದರೆ ಮೊದಲ ಕರ್ನಾಟಕ ಯುದ್ಧದ ಕೊನೆಯ ಭಾಗದಲ್ಲಿ ಒಂದು ಘಟನೆ ನಡೆದಿರುತ್ತೆ. ಏನಪ್ಪ ಅಂತಂದ್ರೆ, ಹೈದರಾಬಾದ್ ನಿಜಾಮನು ವಯಸ್ಸಾದ ನಂತರ ತನ್ನ ಮರಣದ ನಂತರ ನನ್ನ ಉತ್ತರಾಧಿಕಾರಿ ಯಾರಾಗಬೇಕಂತಂದ್ರೆ ನನ್ನ ಮಗ ನಾಸಿರ್ ಜಂಗ್ ಆಗಬಾರ್ದು, ನನ್ನ ಮೊಮ್ಮಗ ಯಾರಾಗಬೇಕು? ಮುಜಾಫರ್ ಜಂಗ್, ಈ ಹೈದರಾಬಾದದ ನಿಜಾಮನಾಗಬೇಕು ಅಂತೇಳಿ ಹೈದರಾಬಾದ್ ನಿಜಾಮ ಹೇಳಿ ಮರಣವನ್ನು ಹೊಂತಾನೆ. ಮರಣ ಹೊಂದಿದ ತರುವಾಯ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಅಪ್ಪನಿರುವಾಗ ಮಗನಿಗೆ ಅಧಿಕಾರ ಹೆಂಗೆ ಕೊಡಬೇಕು ಅಂತೇಳಿ ಅಪ್ಪು ತಮ್ಮ ಮಗನನ್ನು ಕೊಡದು ಹೊರಗೆ ಹಾಕ್ತಾನೆ. ಅಂದ್ರೆ ನಾಸಿರ್ ಜಂಗ ತನ್ನ ಮಗನಾದಂಥ ಮುಜಾಫರ್ ಜಂಗನನ್ನು ಬಡದು ಹೊರಗಡೆ ಹಾಕ್ತಾನೆ. ಹೊರಗಡೆ ಹಾಕಿದಂಥ ಮುಜಾಫುರ ಇಲ್ಲಿ ಓಪನ್ ಆಗಿ ತಿರುಗಾಡ್ತಿರ್ತಾನೆ. ಅಲ್ಲಿ ಚಂದಾಸಾಬನನ್ನು ಮರಾಠರು 8 ವರ್ಷಗಳ ತರುವಾಯ ಬಿಡುಗಡೆ ಮಾಡಿರ್ತಾರೆ. ಬಿಡುಗಡೆ ಮಾಡಿದಂಥ ಚಂದಾಸಾಬ ಯಾರ ಹತ್ತಿರ ಹೋಗ್ತಾನೆ? ಈ ಅನ್ವರ್ ಉದ್ದೀನ್ ತೇಲಿ ಹೋಗ್ತಾನೆ. ಯಾಕಂದ್ರೆ ಅವರ ಮಾವನ ಆಸ್ತಿಗೆ ಅವ ರಾಜನಾಗಿರ್ತಾನೆ. ಕರೆಕ್ಟ್ ಇಲ್ಲ? ಯಾಕಂದ್ರೆ ದೋಸ್ತಲಿಯ ಅಳಿಯ ಇವನು. ದೋಸ್ತಲಿಯ ಸ್ಥಳದಲ್ಲಿ ಯಾರು ಇರ್ತಾರ? ಅನ್ವರ್ ಉದ್ದೀನ್ ಇರ್ತಾನೆ. ಅನ್ವರ್ ಉದ್ದೀನ್ ಆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವನಲ್ಲ. ಅಲ್ಲಿ ಹೋಗಿ ಅವನು ಏನು ಮಾಡ್ತಾನೆ? ಚಂದಾಸಾಬ, ಇಲ್ಲಪ್ಪ ನನ್ನ ಮಾವನ ಆಸ್ತಿ ಇದು, ನನ್ನ ಮಾವನ ಸಾಮ್ರಾಜ್ಯದು, ಇಲ್ಲಿ ನಾನೇ ರಾಜ ಆಗಬೇಕು ಅಂತ ಕೇಳಿದಾಗ ಅವನು ಆ ಮಾತಿಗೆ ಕವಡೆ ಕಾಸು ಕಿಮ್ಮತ್ತು ಕೊಡದ ಹಾಗೆ ಅವನನ್ನು ಕಿರುತ್ತಾನೆ. ಸೊ ಅಲ್ಲಿಯೂ ಕೂಡ ಚಂದಾಸಾಬ್ ಓಪನ್ ಆಗ್ತಾನೆ. ಇಲ್ಲಿ ಹೈದರಾಬಾದ್ ನಿಜಾಮರ ಮಗನಾದಂಥ ಮುಜಾಫರ್ ಜಂಗ್ ಔಟ್ ಆಗ್ತಾನೆ. ಇವರಿಬ್ಬರೂ ಕೂಡ್ಕೊಂಡು ಎಲ್ಲಿ ಬರ್ತಾರಪ್ಪ ಅಂತಂದ್ರೆ ಡುಪ್ಲೆಸಿ ಹತ್ತಿರ ಬರ್ತಾರೆ. ಡುಪ್ಲೆಸಿ ಯಾರು? ಡುಪ್ಲೆಸಿ ಫ್ರೆಂಚರ ಗವರ್ನರ್ ಡುಪ್ಲೆಸಿ. ಫ್ರೆಂಚರ ಗವರ್ನರ್ ಡುಪ್ಲೆಸಿಗೆ ಮೊದಲ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಯಾರ ಮೇಲೆ ದೇಶ ಇತ್ತು? ಯಾರ ಮೇಲೆ? ಅನ್ವರ್ ಮೇಲೆ ದೇಶ ಇತ್ತು. ಇಲ್ಲಿ ನೋಡು, ಇಲ್ಲಿ ಮುಜಾಫರ್ ಜಂಗ ಎಲ್ಲಿ ಅವನು?
ಹೈದರಾಬಾದ್ ಕರೆಕ್ಟ್ ಅಲ್ಲ. ಮುಷಾಫರ್ ಜಂಗ್ ಹೈದರಾಬಾದ್ ಅವನು, ಮುಷಾಫರ್ ಜಂಗ್ ಹೈದರಾಬಾದ್ ಅವನು. ಆದರೆ ಹೈದರಾಬಾದ್ ಇದ್ರೂ ಕೂಡ ಅಲ್ಲಿ ಕಳಿಸಿದವನು ಯಾರು, ಅಲ್ಲಿ ಕಳಿಸಿದವ ಯಾರು, ಹೈದರಾಬಾದಿಂದ ಹೋಗಿ ಅಲ್ಲಿ ರಾಜ್ಯವನ್ನು ಹಾಕಿರ್ತಾನೆ. ಇಲ್ಲಿ ಹೈದರಾಬಾದ್ರು ಕೂಡ ಯಾರಿಗೆ, ಡುಪ್ಲೆಸಿಗೆ ವೈರಿಗಳೇ. ಹೈದರಾಬಾದ್ ಕೂಡ ಡುಪ್ಲೆಸಿಗೆ ವೈರಿಗಳೇ. ನೆಕ್ಸ್ಟು ಅದು ಅರಕಟ್ ಕೂಡ ಡುಪ್ಲೆಸಿಗೆ ವೈರಿಗಳೇ. ಇವರಿಬ್ಬರನ್ನು ಕೂಡ ಹೆಂಗಾದ್ರು ಮಾಡಿ ಹೊರಗೆ ಹಾಕಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ಇವರಿಬ್ಬರನ್ನು ಕರ್ಕೊತಾನೆ. ಯಾರಿಬ್ಬರನ್ನು, ಇಲ್ಲಿ ಹೈದರಾಬಾದ್ ನಿಜಾಮ ಬಡವ ಇವನ ಅಲ್ಲಿ ಇವರು ಮರಾಠರು ಬಿಡುಗಡೆ ಮಾಡಿದ್ರು ಆ ಚಂದಾ ಸಾಬನ, ಮುಜಾಫರ್ ಜಂಗ ಮತ್ತು ಚಂದಾ ಸಾಬ, ನೆಕ್ಸ್ಟು ಡುಪ್ಲೆ. ಇವ್ರು 3 ಜನ ಕೂಡ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಹೈದರಾಬಾದ್ ನಿಜಾಮನ ಮೇಲೆ ಮೊದಲ ಬಾರಿಗೆ ಯುದ್ಧ ಮಾಡ್ತಾರೆ. ಹೈದರಾಬಾದ್ ನಿಜಾಮನ ಮೇಲೆ ಯುದ್ಧ ಮಾಡ್ತಾರೆ. ಹೈದರಾಬಾದ್ ನಿಜಾಮನಾದಂಥ ನಾಸಿರ್ ಜಂಗ್ಗೆ ಸಪೋರ್ಟ್ ಯಾರು ಮಾಡ್ತಾರೆ, ಇಂಗ್ಲೀಷ್ ಮಾಡ್ತಾರೆ. ನಾಸಿರ್ ಜಂಗನಿಗೆ ಸಪೋರ್ಟ್ ಯಾರು ಮಾಡ್ತಾರೆ, ಇಂಗ್ಲೀಷ್ ಮಾಡ್ತಾರೆ. ಸಪೋರ್ಟ್ ಮಾಡಿದ್ರು ಕೂಡ ಇವರು 3 ಜನ ಇರ್ತಾರೆ, ಅವ್ರು ಒಬ್ಬರೇ ಇರ್ತಾರೆ. ಸೊ ಆದ್ದರಿಂದ ಇವರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ. ಅವನು ಹೊಡೆದು ಉಳಿಸ್ತಾರೆ. ಯಾರನ್ನ, ನಾಸಿರ್ ಜಂಗನನ್ನ ಹೊರಡು ಉಳಿಸ್ತಾರೆ. ನಾಸಿರ್ ಜಂಗನನ್ನ ಹೊರಡು ಉಳಿಸಿ ಯಾರಿಗೆ ಸಪೋರ್ಟ್ ಮಾಡ್ತಾರ, ಮುಜಾಫರ್ ಜಂಗನನ್ನ ಅಲ್ಲಿ ರಾಜನನ್ನಾಗಿ ಮಾಡ್ತಾರೆ. ಮುಜಾಫರ್ ಡುಪ್ಲೆಸಿ ಹೇಳಿದ್ದೇನು, ನಾಸಿರ್ ಜಂಗನ ಹೊಡೆದಾಕ್ತೀನಿ, ನಿನ್ನ ನಾನು ಸಪೋರ್ಟ್ ಮಾಡ್ತೀನಿ, ನಿನ್ನ ರಾಜನ ಮಾಡ್ತೀನಿ ಬಾ. ನೆಕ್ಸ್ಟು ಚಂದಾ ಸಾಬುನು ಇವನ್ ಜೋಡಿ ಇರ್ತಾನೆ, ಆ ಅನ್ವರುದ್ದೀನ್ ಹೊಡೆದಾಕ್ತೀನಿ, ನೀನು ನನ್ನ ಜೋಡಿ ಬಾ. ಈ 3 ಜನ ಕೂಡ್ಕೊಂಡು ಇವರಿಬ್ಬರನ್ನು ಹೊಡೆದಾಕಿ ನಿಮ್ಮನ್ನು ರಾಜನಾಗಿ ಕುಣಿಸ್ತಾನು, ನನಗೆ ಸಪೋರ್ಟ್ ಇರ್ತೈತಿ. ಎದಕ್ಕೆ ಸಪೋರ್ಟ್ ಇರ್ತೈತಿ, ಆ ಅನ್ವರುದ್ದೀನ ಮೊದಲ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದಗೋಸ್ಕರ ಆ ಅನ್ವರುದ್ದೀನ ಮೇಲೆ ಚಂಡಾ ಕಾರ್ತಿರ್ತಾನೆ. ಯಾರು, ಫ್ರೆಂಚರ ಡುಪ್ಲೆ. ಅದರ ಸೇಡ ತೀರಿಸ್ಕೊಳ್ಬೇಕು ಅಂತೇಳಿ ಅನ್ವರುದ್ದೀನನ ವಿರೋಧಿ ಯಾರು, ಅಲ್ಲಿ ಚಂದಾ ಸಾಬ. ಇಲ್ಲಿ ಈ ಅನ್ವರುದ್ದೀನ ಕಳಿಸಿದಂಥ ಹೈದರಾಬಾದದ ನಿಜಾಮ ಮತ್ತು ಅವನು ಇಬ್ಬರು ಕೂಡ ವಿರೋಧಿಗಳು. ಇವರು 3 ಜನ ಸೇರಿಕೊಂಡು ಏನು ಮಾಡ್ತಾರೆ, ಇಬ್ಬರನ್ನು ಹೊಡೆದಾಕ್ತಾರೆ. ಎಲ್ಲಿ, ಇಲ್ಲಿ ಹೈದರಾಬಾದ್ ನಿಜಾಮ ನಾಸಿರ್ ಜಂಗನ ಹೊಡೆದಾಕಿ ಮುಜಾಫರ್ ಜಂಗನನ್ನು ಇಲ್ಲಿ ಕುಣಿಸ್ತಾನೆ. ನೆಕ್ಸ್ಟು ಅಲ್ಲಿ ಅನ್ವರುದ್ದೀನ ಹೊಡೆದಾಕಿ ಅಲ್ಲಿ ಯಾರು ನೇಮಕ ಮಾಡ್ತಾನೆ, ಚಂದಾ ಸಾಬನ ನೇಮಕ ಮಾಡ್ತಾನೆ. ಆದರೆ ಚಂದಾ ಸಾಬನ ಈ ಕುತಂತ್ರ ಬುದ್ಧಿ ಕೇಳಂಗಿಲ್ಲ. ಯಾಕಂದ್ರೆ ವಂಶವನ್ನ ಸರ್ವಂಶ ಮಾಡಬೇಕು ಅಂತೇಳಿ ಹಿಂಗೆ ಬೆನ್ನಾಗ್ತಾನೆ. ಅನ್ವರುದ್ದೀನ ಮಗ ಬಿಡ್ತಾನೆ, ಅನ್ವರುದ್ದೀನ ಮಗನೂ ಕೂಡ ಕೊಲ್ಲಬೇಕು ಅಂತ ಪ್ಲಾನ್ ಆಗ್ತಾನೆ. ಅನ್ವರುದ್ದೀನ ಮಗನೂ ಕೂಡ ಕೊಲ್ಲಬೇಕು ಅಂತ ಪ್ಲಾನ್ ಹಾಕಿ ಅನ್ವರುದ್ದೀನ ಮಗನಾದಂಥ ಮೊಹಮ್ಮದ್ ಅಲಿ ಕೂಡ ಬೆನ್ನು ಹತ್ತಾನೆ. ಬೆನ್ನು ಹತ್ತಿರ ಅನ್ವರ್ ಅಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಅವ್ರ ಅಪ್ಪನಿಗೆ ಬ್ರಿಟಿಷರು ಹೆಲ್ಪ್ ಮಾಡಿದ್ರು ಅನ್ನೋದು ಗೊತ್ತಿರುತ್ತೆ ಅವನಿಗೆ. ಬ್ರಿಟಿಷರು ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡಿದ್ರು. ಅಂದರೆ ಅವ್ರ ಅಪ್ಪನ ಸಹಾಯವನ್ನು ತಗೊಂಡು ಮೊದಲನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಫ್ರೆಂಚರ ನೌಕೆಗಳನ್ನು ವಶಪಡಿಸಿಕೊಂಡಿದ್ರು ಅನ್ನೋದು ಗೊತ್ತೈತಿಲ್ಲ. ಅದು ಗೊತ್ತಿದ್ದಕ್ಕೆ ಹಂಗಾರೆ ನನಗೆ ಹೆಲ್ಪ್ ಮಾಡೋರು ಯಾರಪ್ಪ, ಬ್ರಿಟಿಷರನ್ನ. ಹಂಗಾದ್ರೆ ನಾನು ಏನು ಹೋಗ್ಬೇಕು, ಬ್ರಿಟಿಷರ ತಲೆ ಹೋಗ್ಬೇಕು ಅಂತೇಳಿ ಓಡ್ಕೋತ ಬ್ರಿಟಿಷರ ಕೋಟೆಯಾದಂಥ ತಿರುಚುನಾಪಳ್ಳಿಯ ಕೋಟೆಗೆ ಓಡಿ ಹೋಗ್ತಾನೆ. ಯಾರು, ಅನ್ವರುದ್ದೀನನ ಮಗ ತಿರುಚುನಾಪಳ್ಳಿಯ ಕೋಟೆಗೆ ಓಡಿ ಹೋಗ್ತಾನೆ. ಆ ಮೊಹಮ್ಮದ್ ಅಲಿ ಓಡಿ ಹೋದಂಥ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅವನು ಹೋಗಿ ಅಲ್ಲಿ ಆಡ್ಕೊಂಡ್ಬಿಡ್ತಾನೆ. ಅಲ್ಲಿ ಬ್ರಿಟಿಷರು ಅವ್ನಿಗೆ ರಕ್ಷಣೆ ಕೊಟ್ಟು ಬಿಡ್ತಾರೆ. ಯಾರಿಗೆ, ಅನ್ವರುದ್ದೀನ ಮಗನಿಗೆ ಬ್ರಿಟಿಷರು ತಿರುಚುನಾಪಳ್ಳಿಯಲ್ಲಿ ರಕ್ಷಣೆ ಕೊಡ್ತಾರೆ. ಆ ರಕ್ಷಣೆ ಕೊಟ್ಟು ಅವನನ್ನ ಈ ಚಂದಾ ಸಾಬನಿಗೆ ಸಿಗದ ಹಾಗೆ ನೋಡ್ಕೋತಾರೆ. ಚಂದಾ ಸಾಬನ ಕೈಯಾಗಿ ಸಿಗಬಾರ್ದು ಅಂತ ನೋಡ್ಕೋತಾರೆ. ಚಂದಾ ಸಾಬ್ ನಂತರದೈತೆ ಹುಡುಕಿ ವಾಪಸ್ ಬರಬೇಕಾದ್ರೆ ಒಂದು ಜಾಗದಾಗ ಅವನ ನಿಗೂಢ ಕೊಲೆಯಾಗಿ ಹೋಗುತ್ತೆ. ಒಂದು ಜಾಗದಾಗ ತಂಜಾವೂರಿನಾಗ ಅವನ ನಿಗೂಢವಾಗಿ ಕೊಲೆ ಮಾಡಿಬಿಡ್ತಾರೆ. ಆದ್ರೆ ಕೊಲೆ ಮಾಡಿದವರು ಯಾರು ಅಂತ ಒಟ್ಟ ಗೊತ್ತಿಲ್ಲ. ಇಲ್ಲಿ ಬ್ರಿಟಿಷರು ಅವನ ವಿರುದ್ಧ ಯುದ್ಧ ಮಾಡಲಿಲ್ಲ. ಅಲ್ಲಿ ಮೊಹಮ್ಮದ್ ಅಲಿನೂ ಸಿಕ್ಕಿಲ್ಲ, ಅನ್ವರುದ್ದೀನ್ ಮಗನೂ ಸಿಕ್ಕಿಲ್ಲ. ಆದರೆ ಸಿಗಲಿಲ್ಲ ಅಂತೇಳಿ ವಾಪಸ್ ಬರಬೇಕಾದ್ರೆ ಯಾರಿಂದ ಕೊಲೆ ಆಗ್ತಾನೆ ಏನೂ ಗೊತ್ತಾಗಂಗಿಲ್ಲ. ಅಚಾನಕ್ಕಾಗಿ ಸತ್ತು ಹೋಗ್ತಾನೆ. ಯಾರು, ಚಂದಾ ಸಾಬ್. ಈ ಚಂದಾ ಸಾಬ್ ಸತ್ತು ಹೋದ ಪರಿಣಾಮ ಏನಾಗುತ್ತಪ್ಪ ಅಂತಂದ್ರೆ ಬ್ರಿಟಿಷರು ಫ್ರೆಂಚರ ಗವರ್ನರ್ ಆದಂಥ ಡುಪ್ಲೆ ಮೇಲೆ ವಾದ ಮಂಡನೆಯನ್ನು ಮಾಡ್ತಾರೆ. ಏನು ವಾದ ಮಂಡನೆ ಮಾಡ್ತಾರೆ ಅಂದ್ರೆ, ಫ್ರೆಂಚರ ಡುಪ್ಲೆ ಭಾರತದಲ್ಲಿ ಅನವಶ್ಯಕವಾಗಿ ಸ್ಥಳೀಯ ಅರಸರುಗಳನ್ನ ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿ ಕಟ್ಟಿ ಸ್ಥಳೀಯ ಅರಸರ ಸಾವಿಗೆ ಕಾರಣೀಕರ್ತನಾಗತ್ತಾನೆ ಡುಪ್ಲೆ ಅಂತೇಳಿ ಡುಪ್ಲೆ ಮೇಲೆ ಏನು ಮಾಡ್ತಾರೆ, ವಾದ ಮಂಡನೆ ಮಾಡ್ತಾರೆ. ಆ ವಾದ ಮಂಡನೆ ಮಾಡಿದಕ್ಕಾಗಿ ಈ ಚಂದಾ ಸಾಬ್ ಸತ್ತದ ಕುರುಹುಗೊಳಿಸಿದಕ್ಕಾಗಿ ಈ ಡುಪ್ಲೆ ಅದಕ್ಕೆ ಬಲಿಯಾಗ್ತಾನೆ. ಈ
ಫ್ರೆಂಚರು ಡುಪ್ಲೆಯನ್ನು ಏನು ಮಾಡ್ತಾರೆ, ನೀನು ಅಲ್ಲಿ ಕೆಲಸ ಆಗೋದಪ್ಪ, ನೀನು ಅರಸಗಳ ಮಧ್ಯೆ ಜಗಳ ಆಸ್ತಾ ಇದೆಯಾ ಅಂತೇಳಿ ನಿನ್ನ ಮೇಲೆ ವಾದ ಮಂಡನೆ ಆಗಿದೆ, ಆದ್ದರಿಂದ ನೀನು ಏನು ಮಾಡು ಕೆಳಗಡೆ ಇಡಿ ಅಂತೇಳಿ ಆ ಡುಪ್ಲೆನನ್ನು ವಾಪಸ್ ಕರ್ಸ್ಕೊಳ್ತಾರೆ. ಯಾರು? ಫ್ರೆಂಚರು ಗವರ್ನರ್ ಹುದ್ದೆಯಿಂದ ವಾಪಸ್ ಕರ್ಸ್ಕೊಳ್ತಾರೆ. ಕರ್ಸ್ಕೊಂಡಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಒಬ್ಬನ ಕಳಿಸ್ತಾರೆ, ಅವನೇ ಗುಡ್ ಓ. ಯಾರು? ಗುಡ್ ಓ ಅನ್ನುವಂಥ ಒಬ್ಬ ಗವರ್ನರ್ನ ಕಳಿಸ್ತಾರೆ. ಆ ಗುಡ್ ಓ ಏನು ಮಾಡ್ತಾನಪ್ಪ ಅಂತಂದ್ರೆ ಬಂದವನು ಒಂದು ಪಾಂಡಿಚೇರಿ ಅನ್ನುವಂಥ ಸ್ಥಳದಲ್ಲಿ, ಈಗಿನ ಪುದುಚೇರಿ ಅಂತ ಕರಿತೀವಲ್ಲ, ಪಾಂಡಿಚೇರಿ, ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಏನು ಮಾಡ್ತಾರೆ, ಒಪ್ಪಂದವನ್ನು ಮಾಡ್ಕೊತಾರೆ. ಪಾಂಡಿಚೇರಿ ಒಪ್ಪಂದದ ಮೂಲಕ ಎರಡನೆಯ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತೆ. ಎರಡನೆಯ ಕರ್ನಾಟಕ ಯುದ್ಧ ಮುಕ್ತಾಯ. ಇನ್ನು ಮೂರನೆಯ ಕರ್ನಾಟಕ ಯುದ್ಧ, ಏನಿದು? ಮೂರನೆಯ ಕರ್ನಾಟಕ ಯುದ್ಧ ಒಂದನೆಯ ಕರ್ನಾಟಕ ಯುದ್ಧ ಮತ್ತು ಎರಡನೆಯ ಕರ್ನಾಟಕ ಯುದ್ಧಕ್ಕೆ ಸಂಬಂಧನೇ ಇಲ್ಲ. ಒಂದನೆಯ ಕರ್ನಾಟಕ ಯುದ್ಧ, ಎರಡನೆಯ ಕರ್ನಾಟಕ ಯುದ್ಧ ಒಂದೇ ಮ್ಯಾಟ್ರು, ಆದರೆ ಮೂರನೇ ಕರ್ನಾಟಕ ಯುದ್ಧ ಇದಕ್ಕೆ ಸಂಬಂಧ ಇಲ್ಲ. ಮೂರನೇ ಕರ್ನಾಟಕ ಯುದ್ಧ ನೇರ ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯೆ ನಡೆದಂಥದ್ದು. ಆದರೆ 1 ಮತ್ತು 2 ಕರ್ನಾಟಕ ಯುದ್ಧಗಳು ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಹದಗೆಟ್ಟಂಥ ನೀತಿಯ ಪರಿಣಾಮವಾಗಿ ಇವು 2 ಯುದ್ಧಗಳು. ಬಟ್ ಮೂರನೇ ಕರ್ನಾಟಕ ಯುದ್ಧ ನೇರವಾಗಿ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ನಡೆದಂಥ ಯುದ್ಧಗಳು. ಯಾಕೆ ನಡೀತಾವ? ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಪ್ರತಿ ವರ್ಷದಂತೆ ಪ್ರತಿ ಬಾರಿಯಂತೆ ಏನು ಮಾಡ್ತಾರಪ್ಪ ಅಂತಂದ್ರೆ ಯುರೋಪಿನ 2 ಪ್ರಬಲ ರಾಷ್ಟ್ರವಾದಂಥ ಒಂದು ಫ್ರೆಂಚರು ಒಂದು ಇಂಗ್ಲಿಷರ ಮಧ್ಯದಲ್ಲಿ ಸಪ್ತವಾರ್ಷಿಕ ಯುದ್ಧಗಳು ಅಂತೇಳಿ ಹೇಳ್ತಿದ್ರು. ಆ ಸಪ್ತವಾರ್ಷಿಕ ಯುದ್ಧಗಳು ಪ್ರಾರಂಭ ಆಗ್ತಾವ ಯಾವಾಗ? ಈ ಮೂರನೆಯ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಯುರೋಪಿನಲ್ಲಿ ಸಪ್ತವಾರ್ಷಿಕ ಯುದ್ಧಗಳು ಪ್ರಾರಂಭ ಆಗ್ತಾವ. ಆ ಸಪ್ತವಾರ್ಷಿಕ ಯುದ್ಧದ ಪರಿಣಾಮ ಭಾರತದ ಮೇಲೆಯೂ ಕೂಡ ಬೀರುತ್ತೆ. ಆ ಸಪ್ತವಾರ್ಷಿಕ ಯುದ್ಧದ ಪರಿಣಾಮ ಭಾರತದ ಮೇಲೆ ಬಿದ್ದಿದ್ದರಿಂದ ಇಲ್ಲಿ ಭಾರತಕ್ಕೆ ಈ ಕೌಂಟ್ ಡಿ ಲ್ಯಾಲಿ ಅನ್ನುವಂಥ ಒಬ್ಬ ಫ್ರೆಂಚರ ಬಲಿಷ್ಠ ಗವರ್ನರ್ ಮತ್ತು ಸೇನಾನಿ ಆಗಿರ್ತಾನೆ. ಆ ಸೇನಾನಿಗೆ ಬಲಿಷ್ಠವಾದಂಥ ಸೈನ್ಯವನ್ನು ಕೊಟ್ಟು ನೀವು ಹೋಗು, ಭಾರತದೊಳಗಿದ್ದಂಥ ಇಂಗ್ಲಿಷರ ನೌಕೆಗಳು ಮತ್ತು ಇಂಗ್ಲಿಷರ ವ್ಯಾಪಾರ ಕೇಂದ್ರಗಳನ್ನು ನೀವು ವಶಪಡಿಸಿಕೊ ಅಂತೇಳಿ ಯಾರನ್ನು ಕಳಿಸ್ತಾರ? ಯಾರು ಕಳಿಸ್ತಾರೋ? ಫ್ರೆಂಚರ ಕಳಿಸಿದಂಥ ಈ ಕೌಂಟ್ ಡಿ ಲ್ಯಾಲಿ ಸೈನ್ಯವನ್ನು ತಗೊಂಡು ಡೈರೆಕ್ಟ್ ಆಗಿ ಮದ್ರಾಸಿಗೆ ಮುತ್ತಿಗೆಯನ್ನು ಹಾಕ್ತಾನೆ. ಎಲ್ಲಿಗೆ ಹಾಕ್ತಾನೆ? ಮದ್ರಾಸಿಗೆ ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ಮದ್ರಾಸಿನಲ್ಲಿರ್ತಕ್ಕಂಥ ಸೇಂಟ್ ಜಾರ್ಜ್ ಕೋಟೆಯನ್ನು ವಶಪಡಿಸಿಕೊಂಡು ಮದ್ರಾಸಿನ ಕಡೆಗೆ ಮೂವ್ ಹೋಗ್ತಾ ಇರ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ಇವರು ಇಂಗ್ಲಿಷರ ಸರ್ ಅಯ್ಯರ್ ಕೂಟಲ್ಲ, ಇಂಗ್ಲಿಷರ ಸರ್ ಅಯ್ಯರ್ ಕೂಟನ ಸೈನ್ಯ ಏನು ಮಾಡತ್ತಪ್ಪ ಅಂದ್ರೆ ಸೀದಾ ಡೈರೆಕ್ಟಾಗಿ ಪಾಂಡಿಚೇರಿಗೆ ನುಗ್ಗುತ್ತೆ. ಪಾಂಡಿಚೇರಿ ಏನಾಗಿತ್ತು? ಫ್ರೆಂಚರ ರಾಜಧಾನಿ ಆಗಿತ್ತು. ಆ ಮದ್ರಾಸ್ ಸೇಂಟ್ ಜಾರ್ಜ್ ಕೋಟೆ ಏನಾಗಿತ್ತು? ಇಂಗ್ಲಿಷರ ಒಂದು ಫೆಡರೆನ್ಸಿ ಆಗಿತ್ತು. ಹೌದಿಲ್ಲ? ಹಾಗಾದ್ರೆ ಈ ಫೆಡರೆನ್ಸಿಯರ ಫ್ರೆಂಚ್ ವಶಪಡಿಸ್ಕೊಂಡು ಕೌಂಟ್ ಡಿ ಲ್ಯಾಲಿ ವಶಪಡಿಸ್ಕೊಂಡ ಇವರು ಅವರ ರಾಜಧಾನಿಯನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಕಾಳಗ ಆಗುತ್ತೆ, ಇಬ್ಬರಿಗೂ ಕೂಡ ಜಗಳ ಆಗುತ್ತೆ, ಇಬ್ಬರಿಗೂ ಕೂಡ ಯುದ್ಧ ಆಗುತ್ತೆ ಒಂದು ಸ್ಥಳದಲ್ಲಿ ಬಂದು. ಆ ಸ್ಥಳ ಯಾವುದಂದ್ರೆ ವಾಂಡಿವಾಸ್. ಯಾವ ಸ್ಥಳ ಅದು? ಆ ವಾಂಡಿವಾಸ್ ಸ್ಥಳದಲ್ಲಿ ಇಬ್ಬರಿಗೂ ಕೂಡ ಭಯಂಕರವಾದಂಥ ಕಾಳಗ ಆಗುತ್ತೆ. ಆ ಭಯಂಕರವಾದಂಥ ಕಾಳಗದಲ್ಲಿ ಕೌಂಟ್ ಡಿ ಲ್ಯಾಲಿಯನ್ನು ಯಾರು? ಸರ್ ಅಯ್ಯರ್ ಕೂಟ ನಿರ್ದಾಕ್ಷಿಣ್ಯವಾಗಿ ಗೆರಿ ಹೊಡೆದ ಸೋಲಿಸಿ ಕೌಂಟ್ ಡಿ ಲ್ಯಾಲಿಯನ್ನು ಕೊಂದಾಕ್ತಾನೆ. ಸರ್ ಅಯ್ಯರ್ ಕೂಟ್ ಇಂಗ್ಲಿಷರ ಸೇನಾನಿ ಮತ್ತು ಇಂಗ್ಲಿಷರ ಗವರ್ನರ್ ಆದಂಥ ಸರ್ ಅಯ್ಯರ್ ಕೂಟ ಫ್ರೆಂಚರ ಸೇನಾನಿ ಆದಂಥ ಇಲ್ಲ ಗವರ್ನರ್ ಆದಂಥ ಕೌಂಟ್ ಡಿ ಲ್ಯಾಲಿಯನ್ನು ಸೋಲಿಸಿ ವಾಂಡಿವಾಸ್ ಕದನದಲ್ಲಿ ಕೊಂದು ಹಾಕ್ತಾನೆ. ಆ ವಾಂಡಿವಾಸ್ ಕದನದ ಸಂದರ್ಭದಲ್ಲಿ ಕೌಂಟ್ ಡಿ ಲ್ಯಾಲಿಗೆ ಸಹಾಯ ಮಾಡಿದಂಥ ಮಾರಿಸಸ್ನ ಫ್ರೆಂಚರ ಗವರ್ನರ್ ಬುಷಿಯನ್ನು ಬರ್ತಾನೆ. ಆ ಬುಷಿಯನ್ನು ಅರೆಸ್ಟ್ ಮಾಡಿ ಇಟ್ಕೊಳ್ಳುವುದಕ್ಕೆ ಅಂದರೆ ಅಲ್ಲಿ ಸಪ್ತವಾರ್ಷಿಕ ಯುದ್ಧಗಳು ಮುಕ್ತಾಯವಾಗ್ತವೆ. ಅಲ್ಲಿ ಯುರೋಪಿನಲ್ಲಿ ಸಪ್ತವಾರ್ಷಿಕ ಯುದ್ಧಗಳು ಮುಕ್ತಾಯವಾಗ್ತವ. ಆ ಸಪ್ತವಾರ್ಷಿಕ ಯುದ್ಧಗಳು ಮುಕ್ತಾಯವಾದ ಪರಿಣಾಮ ಯಾವ ಒಪ್ಪಂದ ಮಾಡ್ಕೊತಾರೆ ಅಂದ್ರೆ ಪ್ಯಾರಿಸ್ ಒಪ್ಪಂದವನ್ನು ಮಾಡ್ಕೊತಾರೆ. ಯಾವ ಒಪ್ಪಂದ? ಆ ಪ್ಯಾರಿಸ್ ಒಪ್ಪಂದ ಮೂಲಕ ಭಾರತದಲ್ಲಿರ್ತಕ್ಕಂಥ ಈ ಪ್ಯಾರಿಸ್ ಒಪ್ಪಂದ ಅಳವಡಿ ಆಗುತ್ತೆ. ಪ್ಯಾರಿಸ್ ಒಪ್ಪಂದ ಏನಾಗುತ್ತೆ ಅಂದ್ರೆ ಈ ಸಪ್ತವಾರ್ಷಿಕ ಕೊನೆಯ ಪ್ಯಾರಿಸ್ ಒಪ್ಪಂದದ ಸಂದರ್ಭದಲ್ಲಿ
ಅಲ್ಲಿ ಮತ್ತು ಇಲ್ಲಿ ಎರಡೂ ಸ್ಥಳದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ, ಫ್ರೆಂಚರ ಪ್ರಾಬಲ್ಯ ಅತ್ಯಂತ ಕುಗ್ಗಿ ಹೋಗುತ್ತೆ. ಫ್ರೆಂಚರು ತಮ್ಮ ಏನಪ್ಪ ಅಂತಂದ್ರೆ ಅಸ್ತಿತ್ವವನ್ನು ಭಾರತದಲ್ಲಿ ಕಳ್ಕೊಂಡು ಬಿಡ್ತಾರೆ. ಕೊನೆಯದಾಗಿ ಭಾರತದಿಂದ ಕ್ರಮೇಣವಾಗಿ ತಾವು ಇನ್ನಿತರ ಫ್ರೆಂಚರು ಪಲಾಯನವಾಗಿ ತಮ್ಮ ನಾಡಿಗೆ ತಾವು ಹೋಗ್ತಾರೆ. ಇದು 3 ಕರ್ನಾಟಕ ಯುದ್ಧಗಳ ಮಾರ್ಮಿಕವಾದಂಥ ವಿಷಯ. ಆ ವಿಷಯವನ್ನು ಆ್ಯಸ್ ಅ ಸ್ಟೂಡೆಂಟಾಗಿ ನಾನು ಹೇಳಿದಂಥ ದಾಟಿಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ಹೇಳಿದಾಗ ಅವನಿಗೆ ತಾವೆಲ್ಲರೂ ಕೂಡ ಅತ್ಯಂತ ಇದು ನೋಡ